ಥ್ರಿಲ್ಲರ್ 90s ಲವ್ ಸ್ಟೋರೀಸ್ ಕಥೆಗಳನ್ನು ನೋಡಿರಿ. ಒಳ್ಳೆಯ ಕಾಮಿಡಿ ಥ್ರಿಲ್ಲರ್ ಮನ ಮಿಡಿಯುವ ಲವ್ ಸ್ಟೋರಿಗಳು ಇವೆ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ರೀ. ಪ್ಲೀಸ್ ನೀನು ನನ್ನನ್ನು ಇಷ್ಟಪಡುತ್ತೀಯಾ? ಇದು ಸಾಧ್ಯವಿಲ್ಲ. ನಾವು ದೂರವಿರಬೇಕು. ದಯವಿಟ್ಟು ಹೋಗಬೇಡ. ನಾವು ಹೋಗಬೇಕು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮಲ್ಕೋ, ಒಂದು ಸೆಕೆಂಡ್ ಕೆಲಸ ಇದೆ, ಆಮೇಲೆ ಬಂದು ನಾನು ಮಲ್ತೀನಿ. ಇಲ್ಲೇ ಮಲ್ಕೋ, ಆಮೇಲೆ ಹೋಗೋಣ ರೂಮ್ಗೆ, ಓಕೆನಾ? ಜಾಣ ಪುಟ್ಟಿ. ದುರ್ಗಾ ಅಮ್ಮ, ಯಾಕೆ ದುರ್ಗಾ ಇನ್ನೂ ಮಲಗಿಲ್ವಾ? ಪಾಪು ಇಲ್ಲೇ ಮಲ್ಕೊಂಡಿದೆ, ಹೋಗಿ ಕರ್ಕೊಂಡೋಗಿ ರೂಮ್ನಲ್ಲಿ ಮಲಗಿಸ್ಲಾಕಿನ. ಸೋಕೆ ಅಮ್ಮ, ಆಮೇಲೆ ನಾನು ಕರ್ಕೊಂಡು ಹೋಗ್ತೀನಿ. ಹೇಗಿದ್ರು ನಾನು ಹೋಗಬೇಕಲ್ಲ ಮಲ್ಗಕ್ಕೆ. ಒಂದು ಸ್ವಲ್ಪ ಇನ್ಫಾರ್ಮೇಶನ್ ನೋಡ್ತಾ ಇದೆ, ಒಂದು 5 ಸೆಕೆಂಡ್ ಅಮ್ಮ, ಬಂದ್ಬಿಡ್ತೀನಿ. ನೀವು ಹೋಗಿ ಮಲ್ಗಮ್ಮ. ಏನು ಇನ್ಫಾರ್ಮೇಶನ್? ಏನು ಇಷ್ಟೊತ್ತಿನಲ್ಲಿ ನೋಡ್ತಾ ಇದೀಯಾ? ಅದು ಅಮ್ಮ ಮೇಲ್ ಬಂದಿದೆಯಮ್ಮ, ಮೇಲು. ಏನು ಮೇಲ? ಏನು ಮಳೆ ಅಂತ ಬರತ್ತಾನ? ಇಲ್ಲ, ಏನು ಮತ್ತೆ ಯಾರ ಮೇಲೆ ಅಡಾಕ್ತಾರ ಮತ್ತೆ? ಅಯ್ಯೋ ಅದಲ್ಲಮ್ಮ, ಮತ್ತೆ ಮೇಲಂದಿ ಮೇಲೆ ಅಡಾಕ್ತಾರನ? ಟೈಮ್ ಆತು, ರಾತ್ರಿ 12 ಗಂಟೆ ಬರತ್ತಿತಿ. ಬಾರ ಮಲ್ಕೋ ಬಾರ. ಓ ಅಮ್ಮ, ಯಾಕಮ್ಮ ತಿಂತೀಯಾ? ಹೋಗಮ್ಮ ಮಲ್ಕೋಗಮ್ಮ. ಹಂಗೆ ಮಾಡ್ತೀನಿ, ನೀನ ತಾನೇ ಅಂದಿದ್ದು ಮೇಲೆ ಮೇಲೆ ಅಂತಂದು. ಈ ರುಚಿ ಸಿಡ್ತಾ ಮತ್ತೆ ಲೇ ಸುಬ್ಬು, ಏನ್ ಹೇಳ್ತದ? ನೀ ಏನ್ ತಿಳ್ಕೊಂತ ಇದೀಯಾ? ಹೇಳಿದ್ರಿಪ್ಪ, ಆಕಿನ ತಾನೇ ಮೇಲ್ ಮೇಲ್ ಅಂತ ಆತಿದ್ಲು. ಅದಕ್ಕೆ ಅನ್ನೋದು ದೊಡ್ಡವ್ರನ್ನ 7th ಫೇಲ್ ಆದವ್ರನ್ನ ಕಟ್ಕೋಬಾರ್ದು ಅಂತ. ನೀ 7th ಫೇಲ್ ಆಗ್ಯಲ್ಲ, ಅದಕ್ಕೆ ನಿನ್ಗೆ ತಲೆಗೆ ಹೋಗ್ವಲ್ತು. ಲೇ ಅಕ್ಕಿ ಮೇಲ್ ಚೆಕ್ ಮಾಡ್ಕತ್ತಾಳ ಅಂತ. ಅವ್ರ ಆಫೀಸರ್ಸು ಮೇಲ್ಗಡೆ ಇರೋರು ಇರ್ತಾರಲ್ಲ, ಮೇಲ್ಗಡೆ ಅಂದ್ರೆ ಮತ್ತೆ ತಪ್ಪು ತಿಳ್ಕೊಂತೀಯ. ಅವ್ರ ಮೇಲಿನ ಆಫೀಸರ್ ಇರ್ತಾರಲ್ಲ, ಆಕಿಗೆ ಮೇಲ್ ಕಳ್ಸಿರ್ತಾರ. ಅದ್ರ ಲ್ಯಾಪ್ಟಾಪ್ ಐತಲ್ಲ ಅದ್ರಾಗ ಅದನ್ನ ಹುಡ್ಕಾಡಕತ್ತಾಳ, ನೋಡಾಕತ್ತಾಳ. ಯಾಕೆ ನಮ್ಮ ನಿದ್ದೆ ಹಾಳು ಮಾಡ್ತೀಯ? ನಡಿ ಮಲ್ಕೋ, ನಡಿ. ಓ ಹಾಗಾ? ಯಾವಾಗ ನೋಡಿದ್ರು ನಂಗೆ 7th ಫೇಲ್ ಆಗಿದೆಯಾ ಅಂತಂದು ಹೇಳ್ತೀರಾ? ನನ್ನ ಮರ್ಯಾದೆ ತೆಗೆದು ನೀವು ಒಬ್ಬರು ಸಾಕು ನೋಡು. ಇನ್ನೇನು 7th ಫೇಲ್ ಆದ್ರಿಗೆ 7th ಫೇಲ್ ಆಗೀನಿ ಅಂತ ಹೇಳ್ಬೇಕು. ಅದನ್ನ ಬಿಟ್ಟು 7th ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿದೆಯಾ ನೀ ಅಂತ ಹೇಳೇನು? ನಿಮ್ಮನ್ನ ಸರಿ, ನಾ ಹೋಗಿ ಮಲ್ಕೋತೇನೆ. ಅಯ್ಯೋ ಅಮ್ಮ ಅಪ್ಪ, ಹಿಂಗೆಲ್ಲ ಚೀರಾಡ್ಬೇಡಮ್ಮ. ನೋಡಿ ನನ್ನ ಮಗಳು ಎದ್ದಂಗೆ ಏನು ಮಾಡ್ತೀರಾ? ಆಮೇಲೆ ಮುಗಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸುಮ್ಮನೆ ಹೋಗ್ರಮ್ಮ, ಅವ್ಳು ಮಲ್ಕೋತಾಳೆ. ಹ್ಞೂ ಮಗಳ, ಹೌದು. ನೀನು ಇಷ್ಟೊತ್ತಿನಲ್ಲಿ ಲ್ಯಾಪ್ಟಾಪ್ ನೋಡತ್ತಿಲ್ಲ? 11:30 12 ಆಯ್ತನಪ್ಪ ಟೈಮು. ಮತ್ತು ಒಳಗೆ ಮಲ್ಕೋಬೇಕಿಲ್ವಾ? ಅದಪ್ಪ ಯಾರು ಸೈಕೋ ಕಿಲ್ಲರಪ್ಪ, ಸರಣಿ ಕೊಳಿಗಾರ. ಒಬ್ಬಂಟಿ ಹೇಳಿದ್ರೆ ಸಾಕು, ಅವಳನ್ನ ಖತಮ್ ಮಾಡ್ಬಿಡ್ತಾನೆ. ಎಂಥ ಕೆಟ್ಟ ವ್ಯಕ್ತಿ ಅಂದ್ರಪ್ಪ, ಅಂಥ ಕೆಟ್ಟ ವ್ಯಕ್ತಿ ಬರೀ ಒಂಟಿ ಮಹಿಳೆಯರ ಕೊಲೆ, ಬರೀ ಇಂಥದೇ ಕೆಲಸ ಮಾಡ್ತಾನಪ್ಪ. ಅದನ್ನ ಮೇಲ್ ಕಳ್ಸಪ್ಪ ನಮ್ಮ ಆಫೀಸರು, ಅದನ್ನ ಚೆಕ್ ಮಾಡ್ತಾ ಇದ್ನಪ್ಪ. ಅಯ್ಯೋ ಚೇನ ತಕ್ಕತ್ತ ನನಗೆ. ಅಲ್ಲಿ ಏನು ಒಂಟಿ ಮಹಿಳೆಯರ, ಮತ್ತೆ ನಾನು ಒಬ್ಬಕ್ಕೆ ಇರ್ತೀನಲ್ಲ. ಹಂಗಂದ್ರೆ ಅತ್ತಗಿತ್ತಾಗ ನೋಡ್ಕೊಂಡು ಕದ ಹಾಕೊಂಡು ಮನೆ ಒಳಗೆ ಇರ್ಬೇಕನ್ನ ಮತ್ತೆ ನಾನು. ಇನ್ನೇನು ಮಾಡ್ಬೇಕತ್ತಿಲಿ ಊರು ಸುಬ್ಬಿ? ನಿನಗೆ ಅದಕ್ಕೆ ಸುಬ್ಬಿ ಅಂತ ನಿಮ್ಮಪ್ಪ ಕರೆಕ್ಟಾಗಿ ಹೆಸರಿಟ್ಟಾನ. ಅದು 7th ಫೇಲ್ ಆಗಿಲ್ಲ, ಅದಕ್ಕೆ ಬುದ್ಧಿನೇ ಇಲ್ಲ, ಅದಕ್ಕೆ ಸುಬ್ಬಿ ಅಂತ ಹೆಸರಿಟ್ಟಾನ. ಹ್ಞೂಲೇಪ್ಪ, ಇಡೀ ಹುಬ್ಬಳ್ಳಿ ಒಳಗನ ಇದು ಭಾಳ ಸದ್ದು ಮಾಡ್ಕತೈತಿ. ಗೊತ್ತಿಲ್ಲ ನಿನಗೆ? ಪೇಪರ್ ತಂದ್ರೆ ಹಂಗೆ ಬಿದ್ದಿರ್ತೈತಿ, ಓದೋದೇ ಇಲ್ಲ ನೀ ಪೇಪರ್ನ. ಅಯ್ಯೋ ದೇವ್ರಿ, ದುರ್ಗಾ ಅವ್ನು ಹಿಡಿಬೇಕಿಲ್ಲ ಏಪ್ಪ. ಮಾ ಪ್ರಯತ್ನ ಪಡ್ತೀನಮ್ಮ, ಪ್ರಯತ್ನ ಪಟ್ಟ ಬರ್ತೀನಿ. ಎಂಥ ಸೈಕೋ ಕಿಲ್ಲರ್ ಅದನಂದ್ರಮ್ಮ, ಹುಡುಗಿರ ಮನೆಯಿಂದ ಎಲ್ಲ ದೋಚ್ಕೊಂತಾನೆ. ಆ ಹೆಣ್ಮಗಳು ಶೀಲಾನು ದೋಚ್ಕೊಂಡು ಅಲ್ಲಿ ಅವಕ್ಕಿನ್ನ ಮರ್ಡರ್ ಮಾಡ್ತಾನಮ್ಮ. ಕೈ ಕಾಲಿಗೆ ಕಟ್ಕೊಂಡು ಹೋಗಿ ಆಕಿನ್ನ ಒಂಟಿ ಯಾರು ಎಲ್ಲಾದ್ರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನಂತೆ. ಅಲ್ಲೇ ಮರ್ಡರ್ ಮಾಡ್ತಾನೆ ಆ ಹೆಣ್ಮಗಳನ್ನ. ಅಲ್ಲ ಮಗಳ, ಈ TV ಒಳಗೆಲ್ಲ ಬರ್ತೈತಿ, ನಾನು ನೋಡೇನಿ. ನಾನು ನೋಡಿದ್ಯಾ, ಆದ್ರೆ ಇದು ಊರಂತ ನನಗೆ ಗೊತ್ತಿರಲಿಲ್ಲ. ಹೌದು ಮಗಳ, ಮತ್ತೆ ಪೊಲೀಸ್ ಯಾಕಿಡ್ದಿಲ್ಲ? ಹೌದು, ಅವರು ಡಾಕ್ಟ್ರು ಏನು ಹೇಳೇ ಇಲ್ಲನ ಹಿಂಗಾಗೈತಿ ಹಿಂಗೆ ಕೊಲೆ ಅಂತ ಅವ್ರು ಹೇಳ್ತಾರಲ್ಲ.
ನಮ್ಮ ಒಂಟಿ ಮಹಿಳೆಯ ಬರ್ಬರ ಕೊಲೆ ಅಂತಂದ್ಬಿಟ್ಟು ಟಿವಿ ಬರ್ತಲ್ಲ, ಅದೇ ಮಾಹಿತಿಯನ್ನು ಕೊಟ್ಟಿರೋದು. ಅವ್ರು ಏನಂದ್ರೆ ವೈದ್ಯಕೀಯ ಮಾಹಿತಿ ಕೊಡ್ತಾರೆ, ಅಂದ್ರೆ ಡಾಕ್ಟರ್ಸ್ ಕೊಡ್ತಾರೆ, ನಿನಗೆ ಬೇರೆ ಅರ್ಥ ಆಗಲ್ಲ. ಅವ್ರ ಪ್ರಕಾರ ಹೇಳ್ತಾರೆ, ಅವರ 2 ಕಣ್ಣು ಇರ್ತಾವಲ್ಲ, ನಿನ್ಗೆ ಗೊತ್ತಾಗುತ್ತಾನೆ ಅದು ಅಮ್ಮ ನಮ್ಗೆ ಎಷ್ಟು ಕಣ್ಣದ ಅಂತ ಗೊತ್ತ ನಿನಗೆ? ದುರ್ಗು, ನಂಗೆ ಶಿಟ್ಟು ಬಸಕೋಬೇಡ, ಶಾಂತವಾಗಿದ್ದೀನಿ. ಯಾಕೆ 2 ಕಣ್ಣು ಅಂತ ಗೊತ್ತಾಗಲ್ಲ? ನೀನು ಪೆಕ್ರದಿದ್ದಿ 7th ಫೇಲ್ ಅಲ್ಲ, ಅದಕ್ಕೆ ಹಾಕತ್ತ ಕರೆಕ್ಟಾಗಿ ಹೇಳಿದ್ದು. ನಿನಗೆ ಎಷ್ಟು ಕಣ್ಣದಾವ ಅಂತ? ಎಲ್ಲರಿಗೆ ಭಗವಂತ 2 ಕಣ್ಣು ಕೊಟ್ಟಾನ, ಅರ್ಥ ಆಯ್ತನ? ಸುಮ್ಮನಿರಪ್ಪ. ದುರ್ಗಮ್ಮ, ನೀನು ಒಪ್ಪಿಗೆ ದೊಡ್ಡ IAS ಆಫೀಸರ್ ಕಲ್ತಿಲ್ಲ. ನಾನು ಕಲ್ತೇನೆ 7th ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿರೋದು. ಇವರೆಲ್ಲ ಸುಮ್ಮನೆ ಕಾಣಕ ಫೇಲ್ ಅನ್ನಕತ್ತಾರ. ಬಾಯಿ ಮುಚ್ಕೊಂಡು ಹೇಳು, ಏನದು? ಸಾರಿ ಅಮ್ಮ, ಅದೇನು ಗೊತ್ತಾನ, ಒಂಟಿ ಮಹಿಳೆಯ ಕೊಲೆ, ಅದು ಬರ್ಬರವಾಗಿ ಕೊಲೆ ಮಾಡಿರೋದು. ವೈದ್ಯಕೀಯ ಪ್ರಕಾರ ಹೇಳ್ತಾರೆ ಅಮ್ಮ, ಅವಳ 2 ಕಣ್ಣುಗಳನ್ನ ಕಿತ್ತೆಗಿತಾ ಇದ್ದಾನಂತೆ. ಸಾಲದಕ್ಕ ಅವಳನ್ನ ಕೊಂದ ನಂತರ ಮೇಲೆ ಅಕ್ಕಿನ್ನ ಅತ್ಯಾಚಾರ ಮಾಡ್ತಾನಂತ ನೋಡು. ಅಂದ್ರಮ್ಮ ಅವಳ ಕಣ್ಣು ಕಿತ್ತ ಮೇಲೆ ಅಕ್ಕಿನ್ನ ಅವ ಅನುಭವಿಸ್ತಾನ ಅಂತ ಅರ್ಥಮ್ಮ. ಅಯ್ಯೋ ದೇವ್ರಿ, ಅಂದ್ರೆ ಒಂಟಿ ಮಹಿಳೆ ಇರೋದು ಬಹಳ ಅಯ್ಯೋ ತೊಂದ್ರೆನ ಬಿಡು. ಮತ್ತೆ ಅಕ್ಕಮ್ಮ, ನಾವ್ಯಾರು ಇಲ್ಲದಾಗ ಚಿಲ್ಕ ಹಾಕೊಂಡು ಒಳಗಿರು. ನಾವ್ಯಾರು ಬಂದ್ರೆ ಕಿಟಕಿನ ಸ್ವಲ್ಪ ಹಿಂಗೆ ಸರಿಸಿ ಅದ ಪಡ್ದೇನ ಸರಿಸ್ಬಿಟ್ಟು ನೋಡಿ ಕಾತಗಿ. ಅಲ್ಲಿವರೆಗೆ ಹಂಗೆ ಕಾತಗಿ ಬೇಡ. ಮತ್ತೇನ್ರವ ನಮ್ಮನೆಗೇನು ಬಂದಿದ್ದಾನವ? ಮುಚ್ಚ, ನಮ್ಮನೆಗೇನು ಯಾರು ತ್ರಿಪುರ ಸುಂದರಿ ಹೇಳದಾರ ಅಂತ ಬರ್ತಾರವ. ಕಿಸ್ ಬಂಟ ಒಂದು 5. ಅಯ್ಯೋಲಿ, ನೀನು ಬೈದು ಬಿಡ್ಲಿ, ಅವ ಅಲ್ಲೇ ಫಿನಿಶ್ ಆಗ್ಬಿಡ್ತಾನೆ ನೋಡ್ಲಿ. ಯಾಕಂದ್ರೆ ನೀ ಇಷ್ಟು ಕೆಟ್ಟದಾಗಿ ಹಲ್ಕಟ್ ಬೈದ್ರ ಇನ್ನೇನು ಮಾಡ್ತಾರ? ಈ ಹೆಣ್ಮಗಳದ್ದು ಮಾತುಗಳು ಕೇಳ್ಕೊಲಾರ್ದನ ಸಹಿಸ್ಕೊಲಾರ್ದನ ಅಲ್ಲೇ ಮಸ್ತ್ ಹೋಗ್ಬಿಡ್ತಾನ ಅಷ್ಟ. ಇಲ್ಲ ಓಡಕ್ಕ ನೋಡು. ಅಯ್ಯೋ ಸರಿ ಬಾ ಮಗಳ, ಹೋಗ್ಲಿ ಬಾ, ಮಲ್ಕೋಬಾ ನೆಮ್ಮದಿಯಾಗಿ. ಸರಿ ಬಾ ದುರ್ಗ, ಮಲ್ಕೊಂಡು. ಅಷ್ಟೇ ಅಲ್ಲಮ್ಮ, ಸ್ವಲ್ಪ ತಡಿಮ್ಮ ಒಂದು ಸ್ವಲ್ಪ. ನನಗನ್ಸ ಇದೆಯಪ್ಪ, ನಾನು ಗೆಸ್ ಮಾಡಿರೋದೇ ಸರಿ. ಆದರೆ ಕಳೆದ ತಿಂಗಳು ಮೂಡುಬಿದಿರೆಯಲ್ಲಿ ನಡೆದ ಕೊಲೆ, ಆ ಕೊಲೆ ಮತ್ತೆ ಈ ಕೊಲೆ 2 ಒಬ್ಬನೇ ವ್ಯಕ್ತಿ ಮಾಡಿದಾನೆ ಅಂತ ಅನಿಸ್ತಾ ಇದೆಯಪ್ಪ ನನಗೆ. ಯಾಕಂದರೆ 2 ಕಾಮನ್ ಆಗಿ ಕಾಣ್ತವಪ್ಪ. 2 ಅಂಶ, 1 2 ಅಂದ್ರೆ ಇಬ್ಬರದು ಬೆಕ್ಕಿನ ಕಣ್ಣಿನ ಮಹಿಳೆಯರಮ್ಮ. ಇಬ್ಬರ ಮೇಲೂ ನಡೆದಿರೋದು ಶವ ಸಂಭೋಗನೆ. ಐ ಥಿಂಕ್ ಆ ಕಿಲ್ಲರ್ ಬೆಂಗಳೂರಿನಲ್ಲೇ ಇದ್ದಾನೆ ಅಂತ ಅನಿಸುತ್ತೆ. ನೋಡೋಣ, ಇನ್ನೊಂದು ವಾರದಲ್ಲಿ ನಾನು ಕೂಡ ಅದೇ ಬೆಂಗಳೂರಿಗೆ ಬರ್ತಾ ಇದ್ದೀನಲ್ಲ, ಅಧಿಕಾರ ವಹಿಸ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ಅವನನ್ನು ಹಿಡ್ಕೊಳ್ಳೋದೇನು, ಅವ್ನು ಮೀಟ್ ಮಾಡೇ ನೋಡ್ತೀನಿ. ಮೀಟ್ ಮಾಡೇ ಮಾಡ್ತೀನಿ. ಅಂದ್ರವಾ ಅವಂದು ಮುಂದಿನ ಟಾರ್ಗೆಟ್ ಆ ಬೆಕ್ಕಿನ ಕಣ್ಣಿನ ಮಹಿಳೆಯರ ಅಂತ ಅನ್ಸುತ್ತಾನ ಅವನಿಗೆ. ಎಸ್ಸಪ್ಪ, ಹಾಗೆ ಅನಿಸುತ್ತೆ. ಯಾಕಂದರೆ ನನಗೆ ಗೆಸ್ ಪ್ರಕಾರ ಇವನೊಬ್ಬ ಸೀರಿಯಲ್ ಸೈಕೋ. ಹಿಂಗಂದರೆ ಸೀರಿಯಸ್ ಆಗಿ ಎಲ್ಲನೂ ಸೀರಿಯಲ್ಲಾಗಿ ನಿಂದಿಸ್ಬಿಟ್ಟು ಕೊಂದ್ಬಿಡೋದು ಅಂತಾರಲ್ಲ, ಹಾಗೆ ಸೀರಿಯಲ್ ಸೈಕೋ ಕಿಲ್ಲರಪ್ಪ. ಅವನ ನೆಕ್ಸ್ಟ್ ಟಾರ್ಗೆಟ್ ಕೂಡ ನೀ ಹೇಳ್ದಂಗೆ ಬೆಕ್ಕಿನ ಕಣ್ಣುಗಳಲ್ಲಿರುವಂಥ ಮಹಿಳೆಯರೇ ಆಗಿರ್ತಾರಪ್ಪ. ಆದರೆ ಮೇ ಬಿ ಮುಂದಿನ ಟಾರ್ಗೆಟ್ ನಾನು ಕೂಡ ಆಗ್ಬೋದು. ಒಂದು ವೇಳೆ ಅವನ ಟಾರ್ಗೆಟ್ ನಾನೇ ಆದರೆ ಎಷ್ಟು ಚೆಂದ ಇರ್ತಲ್ಲ. ದುರ್ಗಾ, ಏನು ಮಾತಾಡ್ತಾ ಇದೀಯ ನೀವು? ನಿನ್ನನ್ನು ಕಳ್ಕೊಂಡ್ರೆ ನಾವು ಇರ್ತೇನೆ ಅಂಥದ್ದೆಲ್ಲ ಸೀನ್ ಇಲ್ಲಮ್ಮ. ನನ್ನ ಕೈ ನಾವು ಸಿಕ್ಕರೆ ಅಲ್ಲೇ ಏನಾಕಂತ ನಿನಗೂ ಗೊತ್ತು. ಅವನು ನಾನು ಹೇಳ್ತಾ ಇರೋದು ಏನಂತ ಗೊತ್ತಾ, ನಾನು ಅವ್ನಿಗೆ ಏನಾದರೂ ಸಿಕ್ಕು ಏನಾದರೂ ನಾನೇ ಅವ್ನ ಟಾರ್ಗೆಟ್ ಆದರೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀನಮ್ಮ. ಈಗಾಗಲೇ ಸರಣಿ ಹಂತಕ್ಕೆ ಜಾಲ ಹಿಡಿಯೋಕೆ ಸರ್ಸು ನಮ್ಮ ಆಫೀಸರ್ಸ್ ಎಲ್ಲ ಹುಡುಕಾಡ್ತಾ ಇದ್ದಾರೆ. ಆದರೆ ನಾನು ಇವಾಗ ಅದಕ್ಕೆ ಕೈ ಜೋಡಿಸ್ಬೇಕಾಗೈತಮ್ಮ. ನೋಡೋಣ ಆ ಸೈಕೋ ಕಿಲ್ಲರ್ ಹೆಂಗದನ ಅಂತಂದು. ಯಾಕಂದ್ರೆ ನನ್ನ ಕಣ್ಣುಗಳು ಕೂಡ ಬೆಕ್ಕಿನ ಕಣ್ಣುಗಳಲ್ಲಮ್ಮ, ಅದಕ್ಕೆ ನಾನು ಹಂಗಂದಿರೋದಷ್ಟೇ. ನೀನು ಈ ಥರ ಇದು ಮಾಡ್ತಾನಮ್ಮ. ಯಾಕಮ್ಮ, ನಿನ್ನ ಶಕ್ತಿ ಮೇಲೆ ನಿನಗೆ ನಂಬಿಕೆ ಇಲ್ವಮ್ಮ? ಅಯ್ಯೋ ಮಗಳ, ನಿನ್ನ ಶಕ್ತಿ ಮೇಲೆ ನಾನು ಯಾಕವ್ವ ಮಾತಿದು ಮಾಡಲಿ? ಅಷ್ಟು ಶಕ್ತಿ ನಿನ್ನಲ್ಲಿದೆ, ನಿನ್ನ ಬುದ್ಧಿ ಇಂಟೆಲಿಜೆಂಟ್ ಇದೆ. ಆದರೂ ಇಂಥವೆಲ್ಲ ನೋಡಿದ್ರೆ ನನ್ನ ಎದೆ ಢೌ ಅನ್ನೋಗ್ತವ. ಎಲ್ಲಿ ಆಟ ಕಳ್ಸೋದೈತೇವೆ ಏನೋ ಅನ್ನೋ ಇದ್ರೊಳಗಿರತಿ. ಯಾಕೆ ನೀ ಸುಮ್ಮನೆ ಈ ಕೆಲಸ ಬಿಡಬಾರ್ದು? ಏನು ಮಾತಾಡಕತ್ತಿ?
ಅಮ್ಮ ನಿನಗೆ ಗೊತ್ತು ನನ್ನ ಪ್ರಾಣ ಹೋದ್ರೆ ನಾನು ಈ ಕೆಲಸ ಬಿಡಲ್ಲ 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 ಅಂತ. ಅದಕ್ಕೆ ತಾನೇ ನೀನು ನಿಮ್ಮ ಅಣ್ಣನ ಮಗ ಈ ಥರ ಮಾತಾಡ್ತಿರೋದು. ಏನಮ್ಮ ನೀನು ನಿಮ್ಮ ಅಣ್ಣನ ಮಗನ ಗತಿನೇ ಆಡ್ತಾ ಇದೆಯಲ್ಲ. ಹೋಗು, ಟೈಮ್ ಆಯ್ತು, ಮಲ್ಕೋ. ನಾನು ಇವಾಗ ಬಂದು ಮಲ್ಕೋತೀನಿ. ಅದು ಹಂಗಲ್ಲಿ ಕಣೇ, ಶಿಫ್ಟ್ ಮಾಡ್ಕೋಬೇಡ. ಆ ಸೀರಿಯಲ್ ಕಿಲ್ಲರ್ ಬಗ್ಗೆನೇ ಯೋಚನೆ ಬಂತಲ್ಲ, ಅದಕ್ಕಂದೆ. ಅಮ್ಮ ನನಗೇನಾಗಲ್ಲಮ್ಮ, ಹೋಗಿ ಮಲ್ಕೋ. ಅಪ್ಪ ಕರ್ಕೊಂಡು ಹೋಗಮ್ಮ, ಅಮ್ಮನ್ನ ಮಲ್ಕೋಲಿ. ಏ ಬಾಲೆ ಸುಬ್ಬಿ ಮಲ್ಕೊಂಡನ. ಅಯ್ಯೋ ಮಗಳ, ಏನಾಯ್ತು? ಅಯ್ಯೋ ಪುಟ್ಟ, ಏನಾಯ್ತು ನಿನಗ? ಬಮ್ಮ ಇಲ್ಲಿ, ಬಾ ಬಾ. ಯಾಕಪ್ಪ, ಏನಾಯ್ತು? ಚಿಚಿ, ಅಳಬಾರ್ದು. ಅಳ್ಕೋಬೇಡ, ಮಲ್ಕೋ ಮಲ್ಕೋ. ಏನಾದ್ರೂ ಕೆಟ್ಟ ಕನಸು ಬಿತ್ತನ ಕೇಳಿ? ಕನಸು ಬಿತ್ತ ಮಗಳ? ಅಳ್ಬಾರ್ದು ಮಗಳ, ಸುಮ್ಮನೆ ಪಾಚ್ಕೊಂತಿ. ಅಳ್ಬಾರ್ದು ಅಳ್ಬಾರ್ದು, ಪಾಚಿ ಮಾಡ್ಕೊಂತಿ. ಬಾಜು ಬಾಜು ಅಳ್ಬೇಡ ಮಗಳ, ಕನ್ನಿಸ್ಕೊ ಮಗಳ, ಅಳ್ಬಾರ್ದು ಬಾ. ಛೆ, ಹಾಗೆಲ್ಲ ಅಳ್ಬಾರ್ದು. ಸಮಾಧಾನ ಮಾಡ್ಲಿ. ನಾನು ಜೋಜೋ ಹಾಡ್ತೀನಿ, ನೀವು ಮಲ್ಕೋಬೇಕು. ಸರಿನಾ? ಜೋಜೋ ಲಾಲಿ ಹಾಡುವೆ, ಚಿನ್ನ ನಿನ್ನ ಮುತ್ತಾಡುವೆ. ಮಲ್ಕೊಂಡ್ಲ ಅವಳು? ಅಯ್ಯೋ, ಇನ್ನು ಮಲಗಿಲ್ವಾ? ಬಾ, ನಾನು ಮಲಗಿಸ್ತೀನಿ. ಜೋಜೋ ಲಾಲಿ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ಹೂವಂತ ಕನಸು ತಾಮೋಡಿ ಬರಲಿ, ನಗುವಾಡುವ ಕಣ್ಣಲ್ಲಿ ಇಂದು. ಜೋಜೋ ಲಾಲಿ ಹಾಡುವೆ, ಚಿನ್ನ ನಿನ್ನ ಮುದ್ದಾಡುವೆ. ದುರ್ಗಾ ಅಂತೂ ಇಂತೂ ಮಗಳನ್ನ ಮಲಗಿಸಿ ಬಿಟ್ಟಲ್ವಾ? ಅದಕ್ಕೆ ಅನ್ನೋದು ನೋಡು, ಒಂದು ಹೆಣ್ಣಿನಲ್ಲಿ ತಾಯಿ ಗುಣ ಹೆಂಗಿದೆ ಅಂತ. ಅಷ್ಟೇ ಅಲ್ಲ ಕಣೇ ಸುಬ್ಬಿ, ತಾಯಿ ಗುಣದ ಜೊತೆ ತಾಯಿ ದುರ್ಗಮ್ಮನು ಕೂಡ ಅವಳಲ್ಲಿದ್ದಾಳೆ. ಶತ್ರುಗಳ ಸಂಹಾರ ಮಾಡೋಕ್ಕೆ ಈ ನಮ್ಮ ದುರ್ಗಾನೇ ಸಾಕು ಅಲ್ವಾ ದುರ್ಗಾ?